ವೀಕ್ಷಕರ, ಈ ಜೆ.ಡಿ. ದೇವೇಗೌಡರ ಅವರ ಇವತ್ತಿನ ನಡೆಯಿಂದ ಬೇರೆ ಯಾರಿಗೂ ಲಾಭ ಆಯಿತೋ ಬಿಡ್ತೋ ಗೊತ್ತಿಲ್ಲ. ಆದ್ರೆ ಇತ್ತ ಬಿಜೆಪಿಗೂ ಅತ್ತ ಜೆಡಿಎಸ್ಗೂ ಕೂಡ ಲಾಭವೇ ಆಗೋಯ್ತು. ಈ ಕುಮಾರಸ್ವಾಮಿ ಅವರಿಗೆ ಸಣ್ಣಗೌಡರು ಟಾಂಗ್ ಕೊಟ್ಟರು ಕೂಡ ಈ ರಾಜಕೀಯವಾಗಿ ಅವರಿಗೆ ಒಂದು ಸ್ಪಷ್ಟತೆ ಸಿಕ್ಕಿದ್ದಂತೂ ಸತ್ಯ. ಆ ವಿವರ ಈಗ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಈ ಸಣ್ಣಗೌಡರು ಹೀಗ್ಯಾಕಾದ್ರು, ಜೊತೆಗೆ ಒಂದು ಓಟಿನ ಕತೆ ಯಾವ ರೀತಿಯಾಗಿದೆ ಅಂತ ನೋಡಿ. ರಾಜಕಾರಣಿಗಳಿಗೆ ಅದೇ ಒಂದು ಓಟೇ ಮುಖ್ಯ, ಅದೇನ್ ಬೇಕಾರಾಗ್ಲಿ. ಕುಮಾರಸ್ವಾಮಿಗೆ ಗೆಲ್ಲೋದು ಗೊತ್ತಂತೆ, ಏನು ಓಟ್ ಇಲ್ದಿದ್ರು ಗೆಲ್ತಾರಂತೆ. ಅದು ಹೇಗ್ ಗೊತ್ತು? ಇದು ಜಿ.ಟಿ. ದೇವೇಗೌಡರವರು ಹೇಳಿರುವಂತ ಮಾತಿದು. ಒಂಟಿಯಾಗಿ ಬಂದು ಓಟ್ ಹಾಕಿ ಹೋಗಿದ್ದಾರೆ ಜಿಟಿಡಿ. ಆ ಸಂದರ್ಭದಲ್ಲಿ ಹಾಗೆ ಹೋಗಿಲ್ಲ, ಒಂದು ಕೌಂಟರ್ ಕೂಡ ಕೊಟ್ಟು ಹೋಗಿದ್ದಾರೆ. ಏನು, ಕುಮಾರಸ್ವಾಮಿ ವಿರುದ್ಧ ಜಿಟಿಡಿ ಆಗಿರೋದ್ಯಾಕೆ ರಾಂಗು? ಸಭೆಗೆ ಬರಲ್ಲ, ರೆಸಾರ್ಟ್ ಮೀಟಿಂಗ್ ಬರಲ್ಲ, ಅದು ಕೂಡ ವೋಟ್ ಹಾಕೋಕಾರು ಅವ್ರ ಜೊತೆ ಬಂದ್ರೆ ಅದು ಇಲ್ಲ. ಸಿಂಗಲ್ ಶೇರ್ ಅಂತ ಹೇಳ್ತಾರಲ್ಲ, ಸಿಂಗಲ್ ಆಗಿ ಬಂದ್ಬಿಟ್ಟು ವೋಟ್ ಹಾಕಿ ಹೋಗಿದ್ದಾರೆ. ಜಿಟಿಡಿ ನಡೆಯಿಂದ ಲಾಭ ಆಯ್ತು ಅವರಿಗೂ ಅಥವಾ ಇವರಿಗೆ ಯಾರಿಗೆ ಲಾಭ ಅಂತ ಇಲ್ಲಿ ಪ್ರಶ್ನೆ ಹುಡ್ತಾ ಇರುವಂತದ್ದು. ಇದೇ ಜಿಟಿಡಿ ನಡೆಯಿಂದ ಲಾಭ ಆಯ್ತು ಬಿಜೆಪಿಯವರಿಗೂ ಕೂಡ. ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ಬಿಜೆಪಿಯವರಿಗೂ ಲಾಭ ಆಯಿತು. 28ರ ಚುನಾವಣಾ ತಯಾರಿಗೂ ಮುನ್ನ ಇದೇ ಬೇಕಿತ್ತು ಕುಮಾರಸ್ವಾಮಿ ಅವರಿಗೂ ಕೂಡ. ಯಾವ ಕಾರಣಕ್ಕೆ, ಏನ್ ಕತೆ? ಕುಮಾರಸ್ವಾಮಿ ಅವರಿಗೆ 2028ರ ವಿಧಾನಸಭಾ ಎಲೆಕ್ಷನ್ಗೆ ಇದ್ಯಾವ ರೀತಿ ಲಾಭ ಆಗತ್ತೆ? ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಹತ್ತು ಹಲವು. ಯಾಕಂತ ಹೇಳಿದ್ರೆ ರಾಜಕಾರಣಿಗಳ ಒಂದೊಂದು ಹೆಜ್ಜೆ ಕೂಡ ಬಹಳ ಇಂಪಾರ್ಟೆಂಟ್. ರಾಜಕಾರಣಿಗಳು ಯಾವ ರೀತಿ ರಾಜಕಾರಣ ಮಾಡ್ತಾರೆ ಅಂತ ಎಲ್ಲದರ ಬಗ್ಗೆ ನಾನು ಮಾತಾಡಬೇಕು. ಗುಸುಗುಸು ಗೋವಿಂದಣ್ಣಿ ಕಾಲ್ ಮಾಡಿದ್ವಿ, ಆದ್ರೆ ಇವತ್ತು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದು ಕೂಡ ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್. ಆ ಕಾರಣದಿಂದ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಅವ್ರ ಹತ್ರ ಹೋಗ್ತೀನಿ. ಯಾಕಂತ ಹೇಳಿದ್ರೆ ವೀರೇಂದ್ರ, ಈ ಗುಸುಗುಸು ಗೋವಿಂದಣ್ಣ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ನೀವೇ ಅನ್ಸುತ್ತೆ. ಎಲ್ಲೆಲ್ಲಿಂದಲ್ಲ ಮಾಹಿತಿಗಳನ್ನ ಹುಡ್ಕೊಂಡು ಬರ್ತೀರಿ, ಅದು ಕೂಡ ಈ ಬಲ್ಲ ಮೂಲಗಳಿಂದ ಹುಡ್ಕೊಂಡು ಬರ್ತೀರಿ, ಒಳಗುಟ್ಟು ಎಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ. ಸದ್ಯ ಈಗ ಜಿ.ಟಿ. ದೇವೇಗೌಡರ ಪ್ರಶ್ನೆ ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಒಂದೇ ಈಗ ವಿಧಾನ ಪರಿಷತ್ ಎಲೆಕ್ಷನ್ ಎನ್ನುವಂಥದ್ದು ಸಾಕಷ್ಟು ಹೈಪ್ ಅನ್ನ ಪಡೆದುಕೊಂಡಿತ್ತು. ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಈ ಕ್ರಾಸ್ ವೋಟಿಂಗ್ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಎದ್ದಿರುವಂತದ್ದು. ಈ ಕ್ರಾಸ್ ವೋಟಿಂಗ್ ಎನ್ನುವಂಥದ್ದು ಏನಾಗ್ತಿದೆ ಅಂತ ಹೇಳಿದ್ರೆ ಒಳ್ಳೆ ಮಸಾಲಕ್ಕೆ ಒಗ್ಗರಣೆ ಹಾಕ್ದಂಗಿಲ್ವಾ ಈಗ ಜಿ.ಟಿ. ದೇವೇಗೌಡರ ನಡೆ ಅನ್ನುವಂತ ಪ್ರಶ್ನೆ. ನಿಕೇಶ್, ಅದೇ ನಾವು ಒಂದು ಓಟಿನ ಕತೆ ಅಂತ ಕೊಟ್ಟಿರೋದು. ಅದಕ್ಕೆ ನೀವು ಗೋವಿಂದಣ್ಣಗೆ ಫೋನ್ ಮಾಡಿದ್ರೆ ಅವ್ರಿಗೆ ಸಿಗ್ತಾರೆ. ಅಲ್ಲಿ ಈ ವಿಧಾನಸೌಧದಲ್ಲಿ ಈ 106 ಕಮಿಟಿ ರೂಮ್ ಅಲ್ಲೇನೋ ಈಗ ಈ ಓಟ್ ಎಲ್ಲ ಹಾಕಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ ಮತಗಟ್ಟೆ ಇದೆಯಲ್ಲ, ಆ ಮತಗಟ್ಟೆ ಒಳಗೆ ಅಲ್ಲಿ ಫೋನ್ ಹೋಗಲ್ಲ. ಗೋವಿಂದಣ್ಣ ಬಹುಶಃ ಅಲ್ಲೇ ಇರ್ಬೋದು ಅನ್ಸುತ್ತೆ. ಅಲ್ಲಿ ಯಾರ್ಯಾರಿಗೆ ಓಟ್ ಹಾಕ್ತಿದ್ದಾರೆ ಅನ್ನೋದನ್ನು ನೋಡ್ತಿರ್ಬೋದೇನೋ. ನಮಗೆ ಮಾಹಿತಿ ಎಲ್ಲ ಕೊಡೋದು ಗೋವಿಂದಣ್ಣ ಅಲ್ವಾ. ಈಗ ದೇವೇಗೌಡರ ಕತೆ ಏನಪ್ಪಾ ಅಂದ್ರೆ, ಸಣ್ಣ ದೇವೇಗೌಡರು, ದೊಡ್ಡಗೌಡರು, ಪದ್ಮನಾಭನಗರದ ದೊಡ್ಡಗೌಡರ ಕತೆ ಅಲ್ಲ ಇದು ಸಣ್ಣ ದೇವೇಗೌಡರ ಕತೆ. ಚಾಮುಂಡೇಶ್ವರಿಯ ಸಣ್ಣಗೌಡರು. ಇವ್ರು ಯಾಕೆ ಹಿಂಗಾಗಿದ್ದಾರೆ ಅಂದ್ರೆ ನೋಡಿ, ಈಗ ನೀವು ಕಳೆದ 3 ವರ್ಷದ ನೋಡ್ತಾ ಬನ್ನಿ ಜಿ.ಟಿ. ದೇವೇಗೌಡರು ಹೆಂಗಿದ್ದಾರೆ ಅಂತ ಹೇಳಿ. ನಂಗೆ ಚೆನ್ನಾಗಿ ನಿಮಗೆ ಡೇಟ್ ಸಹಿತ ಹೇಳ್ತೀನಿ. ಆಗಸ್ಟ್ 18, 2023 ಅವಾಗ ಅವ್ರನ್ನ ಜೆಡಿಎಸ್ ಕೋರ್ ಕಮಿಟಿ ಚೇರ್ಮನ್ ಅಂತ ಮಾಡಿದ್ರು. ಕೋರ್ ಕಮಿಟಿಗೆ ಅಧ್ಯಕ್ಷರನ್ನು ಮಾಡಿದ್ರು. 2 ವರ್ಷ 3 ತಿಂಗಳು ನವೆಂಬರ್ 2025 ಹೊತ್ತಿಗೆ ಅವ್ರನ್ನ ಅದರಿಂದ ತೆಗೆದೇ ಬಿಟ್ರು. ಇದೇ ಕುಮಾರಸ್ವಾಮಿ ಅವರು ಅವ್ರನ್ನ ಕೋರ್ ಕಮಿಟಿಯಿಂದ ರಿಮೂವ್ ಮಾಡಿದ್ರು ಅಂತ. ಆ ಪ್ಲೇಸಿಗೆ ಬಂದವರು ಯಾರು? ಅದಾದ್ಮೇಲೆ ನವೆಂಬರ್ ಅಲ್ಲಿ ಆಗ ಕೃಷ್ಣಾರೆಡ್ಡಿ ಅವ್ರನ್ನ ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಲಿ ಅದು ಫಸ್ಟ್ ಓಪನ್ ಆಗಿ ಬಹಿರಂಗವಾಗಿ ಕಾಣಿಸಿದ್ದು ಅವಾಗ ಅಂತ. ಈಗ ದೇವೇಗೌಡರು ಹಿಂಗ್ಯಾಕಾದ್ರು, ಸಣ್ಣಗೌಡರು ಹಿಂಗ್ಯಾಕಾದ್ರು ಅಂತ ನೀವು ಕೇಳ್ತಾ ಇದ್ರಲ್ಲ, ಅಲ್ಲಿಂದ ಶುರು ಆಗದ ಕತೆ. ಇನ್ನೂ ಹಿಂದಿನ ಕತೆ ಇದೆ. ಈಗ ಕುಮಾರಸ್ವಾಮಿ ಅವರು ಹಾಗೂ ಜಿ.ಟಿ. ದೇವೇಗೌಡರದ್ದು ಹಿಂದಿನ ಕತೆಗೆ ಹೋಗೋದಾದ್ರೆ ನೋಡಿ, ಹಿಂದೆ 2018 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಜೆಡಿಎಸ್ ಕಾಂಗ್ರೆಸ್ ಕೋಲೇಷನ್ ಗವರ್ಮೆಂಟ್ ಮೈತ್ರಿ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ, ಆಗ ಜಿ.ಟಿ. ದೇವೇಗೌಡರು ಫಸ್ಟ್ ಮುನಿಸ್ಕೊಂಡವರೇ ಜಿ.ಟಿ. ದೇವೇಗೌಡರು. ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಖಾತೆಯನ್ನು ಕೊಡ್ತಾರೆ. ಈಗ ನೀವು ನೋಡ್ತಾ ಇದ್ರಲ್ಲ ಖಾತೆ ಅವತ್ತು ನಡೀತಾ ಇತ್ತು ಖಾತೆ. ಅವತ್ತೇನಂದ್ರೆ ಗೊತ್ತಾ ಅವರು, ನಾನು ಉನ್ನತ ಶಿಕ್ಷಣನೇ ತಗೊಂಡಿಲ್ಲ, ನಾನು ಹೈಸ್ಕೂಲ್ಗೆ ಹೋಗಿಲ್ಲ, ನನಗೆ ಉನ್ನತ ಶಿಕ್ಷಣ ಖಾತೆ ಕೊಟ್ಟಿದ್ದಾರೆ, ತಗೊಂಡು ನಾ ಏನ್ ಮಾಡ್ಲಿ ಅಂತೇಳಿ. ಅಂದ್ರೆ ಅವರಿಗೆ ಆ ಖಾತೆ ಬೇಕಾಗಿರಲಿಲ್ಲ. ಅವ್ರಿಗೆ ಸಹಕಾರ ಖಾತೆ ಬೇಕಿತ್ತು, ಅಬಕಾರಿ ಖಾತೆ ಬೇಕಿತ್ತು, ಕೃಷಿ ಮಾರುಕಟ್ಟೆ ಖಾತೆ ಬೇಕಿತ್ತು. ಅವ್ರು ಹೇಳಿದ್ರು ಜನರ ಜೊತೆ ಇರುವಂತದ್ದು, ರೈತರಿಗೆ ಕೆಲಸ ಮಾಡುವಂತದ್ದು ಕೊಡಿ ಅಂತೇಳಿ. ಕಡೆಗೆ ಈ ಖಾತೆ ಎಲ್ಲ ಸಿಕ್ತು ಬಿಡಿ ಅವರಿಗೆ. ಹಾಗೆ ಈಗ ಹೇಳದ್ನಲ್ಲ, 23ರಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದವರು 25ರಲ್ಲಿ ಕೆಳಗಿಳಿದ್ರು. ಅದಾದ್ಮೇಲೆ ಅವ್ರು ಕಣ್ಣಿಟ್ಟಿದ್ದೆ ಅದಕ್ಕೆ ವಿಧಾನಸಭೆಯಲ್ಲಿ ಜೆಡಿಎಸ್ನ ಅಧ್ಯಕ್ಷ ಸ್ಥಾನ ಸಿಗುತ್ತೇನೋ ಅನ್ಲಿಕ್ಕೆ ಕಾಯ್ತಾ ಇದ್ರು ಅವರು. ಅಲ್ಲಿ ಜೆಡಿಎಸ್ನ ನಾಯಕ, ಅಧ್ಯಕ್ಷ ಅಲ್ಲ, ಜೆಡಿಎಲ್ಪಿ ನಾಯಕ, ಆ ಸ್ಥಾನ ಸಿಗುತ್ತಾ ಅನ್ಲಿಕ್ಕೆ ಕಾಯ್ತಾ ಇದ್ರು.
ಅದು ಆಗ್ಲಿಲ್ಲ. ಅಲ್ಲಿ ಸುರೇಶ್ ಬಾಬು ಅವರು ಬಂದ್ರು. ಇದೆಲ್ಲ ಹೀಗೆ ಒಂದೊಂದೇ ಬೆಳ್ಕೊಂಡು ಬೈ ಎಲೆಕ್ಷನ್ ಅವ್ರು ಬರಲಿಲ್ಲ. ಈ ರೀತಿಯದ್ದೆಲ್ಲ ಅಸಮಾಧಾನ ಹಾಗೆ ಮಡುಗಟ್ಟಿ ಕಡೆಗೆ ಸ್ಫೋಟವೂ ಆಯ್ತದು. ಅಲ್ಲಿ ಮತ್ತೊಂದು ಮಜಾ ಇದೆ, ಏನ್ ಗೊತ್ತಾ? GT ದೇವೇಗೌಡರು ಅವರು ಕುಮಾರಸ್ವಾಮಿ ಜೊತೆ ಇಷ್ಟರ ಮಟ್ಟಿಗೆ ಎಣ್ಣೆ ಸಿಗಕಾಯಿ, ಹೌದಾ? ನೀವು ಮೇಲ್ನೋಟಕ್ಕೆ ಕಾಣ್ತಾ ಇದ್ದೀರಾ ಅದನ್ನ. ಇವತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಹೌದಾ? ಇದೆಲ್ಲ ಈಗ ಬಹಳ ಟಾಕ್ ಆಗ್ತಾ ಇದೆ. ಇದ್ರ ನಡುವೆ ಅವ್ರ ಮಗ ಹರೀಶ್ ಗೌಡ್ರು ಇದಾರಲ್ಲ, ಕುಮಾರಸ್ವಾಮಿ ಅವ್ರಿಗೆ ಬಹಳ ಕಾಸ